ಒಳ ಮೀಸಲಾತಿ ವರ್ಗೀಕರಣಕ್ಕಾಗಿ 5 ದಿವಸದಿಂದ ಹೋರಾಟ ಮಾಡ್ತಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಬಿ ನರಸಪ್ಪ ದಂಡ್ರ ನೇತೃತ್ವದಲ್ಲಿ ಇವತ್ತು ಕೂಡ ಹೋರಾಟ ಮುಂದುವರೆದಿತ್ತು. ಬೆಳಗ್ಗೆಯಿಂದ ಏನು ತಿನ್ನಲಾರ್ದೇ ಮಧ್ಯಾಹ್ನ 3:03ವರೆಗೆ ಮತ್ತೆ ಅದೇ BP ಹೋಗಿ ಮತ್ತೆ ಸುಸ್ತಾಗಿ ಇವತ್ತು ಕೂಡ ವೇದಿಕೆ ಮೇಲೆ ಕುಸಿದಿದ್ದರು. ಆವಾಗ ಪೊಲೀಸರಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಇಮಿಡಿಯೇಟಾಗಿ 108 ತಂದು ನರಸಪ್ಪ ರಾಜ್ಯಾಧ್ಯಕ್ಷರನ್ನು ಕೂಡಲೇ ಆಂಬುಲೆನ್ಸಲ್ಲಿ ಹಾಕೊಂಡು ವಿಕ್ಟೋರಿಯಾ ಹಾಸ್ಪಿಟಲ್ ಕರೆದೋಗ್ತಾ ಇದ್ದೀವಿ. ಇವಾಗಾದರೂ ಸರ್ಕಾರ ಧನಿಕರ ಬಂದು ಇವತ್ತು ಸಾವು ಮತ್ತು ಜೀವದ ಮಧ್ಯೆ ಹೋರಾಟ ಮಾಡ್ತಿರ್ತಕ್ಕಂಥ ಒಳ ಮೀಸಲಾತಿ ಹೋರಾಟಗಾರರು ಪದೇ ಪದೇ ಇನ್ನೇ ರೀತಿ ಈ ರೀತಿ ಆಯಿತು. ಮೊನ್ನೆ ಸುರುದಿನ ಮತ್ತು ಇವತ್ತೇ ಕೂಡ ವೇದಿಕೆ ಮೇಲೆ ಸುಸ್ತಾಗಿದ್ದಾರೆ. ಅದೇ ರೀತಿ ಇನ್ನೊಬ್ಬ ರಾಜ್ಯದ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ AK ಹುಲಿಗೆಪ್ಪ ಅವರು ಕೂಡ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು. ಅವರು ಕೂಡ ಇವತ್ತು BP ಹೈ ಆಗಿ ಅವರು ಕೂಡ ಮೋರ್ಚೆಗೆ ಬಿದ್ದಿರ್ತಾರೆ. ಇವತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಇಬ್ಬರನ್ನು ಆಂಬುಲೆನ್ಸ್ ಹಾಕೊಂಡು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರದೆ ನಾಚಿಕೆ ಇದ್ದರೆ ಕೂಡಲೇ ಹೇಳೋದಂದ್ರೆ ಇನ್ನೆಷ್ಟು ಜೀವಗಳು ಹೋಗ್ತವೆ ಗೊತ್ತಿಲ್ಲ. ಆದರೆ ಇವತ್ತು ಅವ್ರ ತನಿಖರ ಬಂದು ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ಇವತ್ತು ನಾನು ನಮ್ಮ ಫೇಸ್ಬುಕ್ ಮುಖಾಂತರ ಕೇಳ್ಕೊತೀನಿ. ಅದೇ ರೀತಿ ಇವತ್ತು ವಿಧಾನಸೌಧದಲ್ಲಿ ನಮ್ಮ ಮಾದಿಗ ಸಮಾಜದ 6 ಜನ ಯುವಕರು ಒಳ ಮೀಸಲಾತಿ ಒತ್ತಾಯಿಸಿ ಧಿಕ್ಕಾರ ಹಾಕಿದಾಗ ಅಲ್ಲಿರ್ತಕ್ಕಂಥ ಪೊಲೀಸರು ಸರ್ಕಾರದ ಕುಮ್ಮಕ್ಕಿನಿಂದ ಅವರು ಬಂಧಿಸಿದರೆ ಅವರು ಸುಮಾರು 30 ವರ್ಷದಿಂದ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಬಜೆಟ್ ಅಧಿವೇಶನದಲ್ಲಾದರೂ ಕೂಡ ಒಳ ಮೀಸಲಾತಿ ಮಾಡಿ ಅಂತ ಕೂದಾಗ ಅವರನ್ನು ಅರೆಸ್ಟ್ ಮಾಡಿದ್ರೆ ಬಂಧಿಸಿದ್ರೆ ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು. ಅವರೇನಲ್ಲಿ ವಿಧಾನಸೌಧ ಬಾಂಬ್ ಹಾಕ್ಲಿಕ್ಕೆ ಬಂದಿಲ್ಲ. ನಮ್ಮ ಹಕ್ಕಿಗೋಸ್ಕರ ಇಷ್ಟು ದಿವಸ ಆಯಿತು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಸುಮಾರು 6 ತಿಂಗಳ ಕಾಲದವರು ಕೂಡ ಒಳ ಮೀಸಲಾತಿ ಜಾರಿ ಮಾಡ್ತಲ್ಲ. ಬಂಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಧಿಕ್ಕಾರ ಕೂಗಿದಾಗ ಅವರನ್ನು ಬಂಧಿಸಿದ್ರೆ ಕೂಡಲೇ ಅವ್ರು ಬಿಡುಗಡೆ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದಾದ್ಯಂತ ಮಾದಿಗರೆಲ್ಲರೂ ಉಗ್ರ ಹೋರಾಟ ಮಾಡೋದು ಅಂತೇಳಿ ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳಕ್ಕೆ ಬಯಸ್ತಾರೆ. ನನ್ನ ಹೆಸರು ಫರ್ನಾಂಡಿಸ್ ಮಾದಿಗ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ.